ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸಂಜೆ 4 ಸುಮಾರಾಗಿತ್ತು. ಚಹಾ ಕುಡ್ಕೊತಿದ್ದೆ. ಹಂಗೆ ಹಿಂಗೆ ಮಾಡ್ಕೊತ ಒಂದು ಬಸ್ ಹತ್ತಿ ಬಿಟ್ಟಿವಿ ನೋಡ್ರಿ. ಇಲ್ಲಿನ ಮತ್ತು ನಮ್ಮ ಬಾಜುಕದ ನಮ್ಮ ಪಪ್ಪ ಒಂದು ಬೇರೆ ಪ್ಲೇಸ್ ಹೋಗೋದಿತ್ತು, ಅದು ಹೊಂಟಿವಿ ಈಗ. ಈಗ ನಾವು ಹತ್ತಿಂದ ಬಿಟ್ಟಿವಿ ಹತ್ತಿಂದ ಬಸ್ ಬಿಡೋಣ. ಈಗ ಉಗಾರ್ ಬಂದ್ವಿ. ಉಗಾರದಿಂದ ಮತ್ತೆ ಬೆಳಗಾವಿಗೆ ಹೋಗ್ಬೇಕು. ಬೆಳಗಾವಿಂದ ಮತ್ತೆ ಅಲ್ಲಿಂದ ಟ್ರೈನ್ ಐತಿ. ಅಲ್ಲಿಂದ ಹತ್ತಿಸಿಂದ ಒಂದು ಮಿನಿಮಮ್ ನಾಳೆ 6 ಸುಮಾರು ನಾವು ಅಲ್ಲಿ ಮುಟ್ತೇವಿ. ಈಗ ಇಲ್ಲಿ ಹೊರಗೆ ಯಾರು ಅಂಗಡಿ ಸಾಕ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಂಗಡಿ ತರಾಕಲ್ಲ, ಅಂಗಡಿ ಹೋಗ್ಯಾರ. ಇಲ್ಲಿಂದ ಅವ್ರ ಬರ್ತಾರೆ. ಅಲ್ಲಿಂದ ಮತ್ತೆ ಈಗ ಟ್ರೈನ್ ಹತ್ಬೇಕು. ಈಗ ಬಸ್ ಹಿಡ್ದೇವಿ, ಮತ್ತೆ ಇಲ್ಲಿ ಟ್ರೈನ್ ಹತ್ತಿ ಮಾಡ್ಬೇಕು. ಉಗಾರದಾಗ ಎಂಟ್ರಿ ಕಟ್ಟಿ ನಾವು ಮತ್ತು ಪಪ್ಪ ಜಲ್ದಿ ಹೊಂಟಿದ್ರು. ಯಾಕಪ್ಪ ಅಂದ್ರೆ ರೈಲ್ವೆ ಟಿಕೆಟ್ ಯಾಕ ಉಗಾರ ಸ್ಟೇಷನ್ ಬಂದಿವಿ. ಇಲ್ಲಿಂದ ಈಗ ಬೆಳಗಾವಿಗೆ ಹೋಗ್ಬೇಕು. ಟ್ರೈನ್ ಬರತ್ತಿ. ನಾ ಕೂತಿದ್ವಿ ಮಾತು ಹಾಕೋತ ಪಪ್ಪನ ಸರ್ ಮಾತ್ರ ಆತಿದ್ವಿ. ಮತ್ತು ಅಷ್ಟ್ರೊಳಗೆ ಟ್ರೈನ್ ಬಂದ ಬಿಡ್ತು. ಬೆಳಗಾವ್ದಾಗ ಇಳಿದ್ವಿ. ಈಗ ಬೆಳಗಾವ್ದಾಗ ಮತ್ತೆ ಟಿಕೆಟ್ ತೊಗೋಬೇಕಿತ್ತು. ಮತ್ತೆ ಟಿಕೆಟ್ ತೊಗೊತಿದ್ವಿ. ಈ ಜಸ್ಟ್ ಉಗಾರದಿಂದ ಬೆಳಗಾವಿಗೆ ಹೋಗಿದ್ರಿಂದ ಇಲ್ಲಿಂದ ಮತ್ತೆ ಬೇರೆ ಪ್ಲೇಸ್ ಹೋಗಿಸ್ಕೊ. ಇಲ್ಲಿಂದ ಮತ್ತೆ ಟ್ರೈನ್ ಹೋಗ್ಬೇಕು. ಈ ಪ್ಲೇಸ್ ತೋರಿಸ್ತಾರೆ ಅನ್ಸಿ. ಪಪ್ಪ ನಾವು ಏನು ಊಟ ಮಾಡ್ಲಿತ್ತ ಮತ್ತೆ ಹೊರಗೆ ಬಂದ್ವಿ. ರೈಲ್ವೆ ಸ್ಟೇಷನ್ದ ಹೊರಗೆ ಬರೋಣ ಮತ್ತೆಲ್ಲ ನೋಡಿದ್ವಿ. ನೋಡ್ಕೋತ ಮತ್ತೆ ಹಂಗೆ ಹೊಂಟ್ನಿ ಪಪ್ಪ ಸಣ್ಣ ಮಾತಾಡ್ಕೋತ. ಅಟ್ರ ಮತ್ತೆ ಟ್ರೈನ್ ಬರ್ತಿತ್ತು. ನಾ ಯಾವ ಪ್ಲೇಸ್ ಹೋಗಿತ್ತು ಆ ಪ್ಲೇಸ್ ಬಂದು ಇಳಿದ್ವಿ. 6:30 ಪಪ್ಪ ಹೇಳಿದ್ರು ಮುಂಜಾನೆ ನಾವು 6:30 ಹೋಗ್ತೀವತ್ತ. ಅದ ಟೈಮ್ಗೆ ಹೋಗ್ಬಿಟ್ವಿ. ಫುಲ್ ಕೆಟ್ಟ ಸುಸ್ತಾಗಿಬಿಟ್ಟಿತ್ತು. ಪೂರಾ ಒಂದು ದಿನ ರೈಲ್ವೆದಾಗ ಕಡಿ ಪಾಳಿ ಬಂದಿತ್ತು ನಂಗರ. ಇವತ್ತಷ್ಟು ಹೋಗಿಲ್ಲಗಿನಿ. ಅದ ಟ್ರೈನ್ ಬಂದುಬಿಟ್ಟಿದ್ದಕ್ಕೆ ನಮಗೆ ಟಾಟಾ ಹೇಳಿ ಹೇಳಿ ಟಾಟಾ. ಅದ ರೈಲ್ವೆ ಸ್ಟೇಷನ್ ಹೊರಗೆ ಬಂದ್ವಿ. ಚಹಾ ಕುಡಿಯತ್ತಿದ್ವಿ. ಇಲ್ಲಿಗೆ ಲಾಗ್ ಏನು ಮಾಡೋಣ. ಮತ್ತೆ ನಿಮ್ಮನ್ನು ಭೇಟಿ ನೋಡೋಣ. ಟಾಟಾ.